ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಗೆ ಮತ್ತೊಮ್ಮೆ ದೊಡ್ಡ ಮುಜುಗರ ಎದುರಾಗಿದೆ. ಪರಿಸ್ಥಿತಿ ಹೇಗೆ ಹೋಗ್ತಾ ಇದೆ ಅಂತಂದ್ರೆ, ಆಮ್ ಆದ್ಮಿ ಪಕ್ಷಕ್ಕೆ ಏನಾಯ್ತೋ ಅಥವಾ ಬಂಗಾಳದ ಟಿಎಂಸಿಗೆ ಏನಾಯ್ತೋ, ಹಾಗೆ ಮಹಾರಾಷ್ಟ್ರದ ಉದ್ಧವ್ ಸೇನೆಗೆ ಯಾವ ರೀತಿಯಾಗಿ ಎರಡನೇ ಬಾರಿಗೆ ಶಾಕ್ ಉಂಟಾಯಿತೋ, ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಸಣ್ಣ ಪ್ರಮಾಣದ ರೆಬಲ್ ಟೀಮ್ ಹುಟ್ಟಿಕೊಳ್ಳುತ್ತಾ. ಈಗಾಗಲೇ ಅವಾಗೊಮ್ಮೆ ಇವಾಗೊಮ್ಮೆ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಪ್ರಶ್ನೆ ಎತ್ತುತ್ತಾ ಇರುವಂತಹ ಕಾಂಗ್ರೆಸ್ನ ಸಂಸದರುಗಳು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತಾರ. ಆ ರೀತಿಯ ಸಂಘರ್ಷಕ್ಕೆ ಕಾರಣವಾಗತ್ತಾ? ಈ ರೀತಿಯ ಪ್ರಶ್ನೆ ಮೂಡಿದೆ. ಯಾಕೆ ಕೇಳಿದ್ರೆ, ಶಶಿ ತರೂರ್ ಮತ್ತೊಮ್ಮೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಿದ್ದಾರೆ. ಕಾಂಗ್ರೆಸ್ ಅದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ಏನಾಗಿದೆ ಹೊಸ ವಿವಾದ ಅಂತ. ಇನ್ನೊಂದು ಕಡೆ ರಾಜ್ಯದಲ್ಲಿ ಅಡ್ಡ ಮತದಾನದಿಂದಾಗಿ ಅಡ್ಡಡ್ಡ ಬಿದ್ದಿರುವಂತಹ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಕರೆದು ಆಣೆ ಮಾಡಿಸ್ತೀನಿ ಅಂತ, ಅದಕ್ಕೆ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಯಾರು ಅಡ್ಡ ಮತದಾನ ಮಾಡಿದರೋ ಅವರನ್ನ ಜೀವನ ಪರ್ಯಂತ ನಾವು ಎಲೆಕ್ಷನ್ಗೆ ನಿಲ್ಲದಂತೆ ಮಾಡ್ತೀವಿ ಅಂತ. ಅಂದ್ರೆ ಕೈಲಾಗ್ಲದವರು ಮೈ ಪರಿಚಿಕೊಂಡ್ರು ಅನ್ನುವಂತಹ ಸ್ಥಿತಿಗೆ ರಾಜ್ಯದ ಬಿಜೆಪಿ ನಾಯಕರು ಬಂದಿದ್ದಾರೆ. ಇದೆಲ್ಲದರ ನಡುವೆ ಸತ್ಯಶೋಧನಾ ಸಮಿತಿ ಪ್ರಿಲಿಮಿನರಿ ರಿಪೋರ್ಟ್ ಕೊಡುತ್ತಂತೆ. ಈ ಕಳ್ಳ ಯಾರು ಅಂತ ಹುಡುಕುವಂತಹ ಈ ಪರಿಸ್ಥಿತಿಯಲ್ಲಿ ಪಕ್ಷ ಇಬ್ಬಾಗ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಶಶಿ ತರೂರ್ ವಿಚಾರದಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಶಶಿ ತರೂರ್ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಅದು ಇವತ್ತಿಂದ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗ್ತಾರೆ ಎನ್ನುವಂತಹ ಸುದ್ದಿ ಬಂತಲ್ಲ, ಆ ದಿನದಿಂದಲೂ ಕೂಡ ಕಾಂಗ್ರೆಸ್ ನಾಯಕತ್ವಕ್ಕೆ ಶಶಿ ತರೂರ್ ಸೆಡ್ಡು ಹೊಡೆದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವಿರೋಧವಾಗಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂತಹದ್ದು ರಾಹುಲ್ ಗಾಂಧಿ ಮತ್ತು ಇಡೀ ನೆಹರು ಗಾಂಧಿ ಪರಿವಾರದ ಉದ್ದೇಶ ಆಗಿತ್ತು. ಆದರೆ ತರೂರ್ ಸ್ಪರ್ಧೆ ಮಾಡಿದ್ರು. ಇದು ಪಕ್ಷದ ಮುಜುಗರಕ್ಕೆ ಕಾರಣ ಆಯಿತು. ಅದಾದ ಬಳಿಕ ತರೂರ್ ಅವರು ಪಕ್ಷದ ಅನೇಕ ನೀತಿ ನಿರ್ಧಾರಗಳ ವಿರುದ್ಧವಾಗಿ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಬಂದರು. ಅದಕ್ಕಿಂತಲೂ ಹೆಚ್ಚಾಗಿ ಆಡಳಿತ ಪಕ್ಷದವರನ್ನ ಕಾಂಗ್ರೆಸ್ನವರು ಏನು ಟೀಕೆ ಮಾಡ್ತಾರೋ ಆ ಸಂದರ್ಭದಲ್ಲಿ ತರೂರ್ ಅವರು ಮೋದಿ ಅವರನ್ನ ಹೊಗಳೋದಕ್ಕೆ ಶುರು ಮಾಡಿದ್ರು. ಕೆಲವರು ಹೇಳ್ತಾ ಇದ್ರು ಕೇರಳ ಚುನಾವಣೆಗೆ ಮುಂಚೆಯೇ ತರೂರ್ ಕಾಂಗ್ರೆಸ್ ಅನ್ನ ಬಿಡ್ತಾರೆ, ಬಿಜೆಪಿಯನ್ನ ಸೇರ್ಕೊಳ್ತಾರೆ, ಅವರು ಬಿಜೆಪಿಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಅಂತ. ಆದ್ರೆ ತರೂರ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಕೇರಳದಲ್ಲಿ ಬಿಜೆಪಿ ಅಧಿಕಾರಕ್ಕಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅಲ್ಲೊಬ್ಬ MLA ಆಗಬಹುದಷ್ಟೇ. ಅದರಿಂದ ಪರಿಸ್ಥಿತಿ ಏನು ಬದಲಾಗೋದಿಲ್ಲ ಅಂತ ಈ ಚುನಾವಣೆ ಸಂದರ್ಭದಲ್ಲಿ ತರೂರ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿರ್ತಾರೆ. ಅಂದ್ರೆ ಪಕ್ಷದ ವಿರುದ್ಧವಾಗೂ ಮಾತನಾಡ್ತಿರೋದಿಲ್ಲ, ಪಕ್ಷದ ಪರವಾಗೂ ಕೂಡ ಏನು ಅಬ್ಬರದ ಪ್ರಚಾರವನ್ನೇನು ಮಾಡಿಲ್ಲ ಅವರು. ಈಗ ಚುನಾವಣೆ ಮುಗಿದಿದೆ, ಕಾಂಗ್ರೆಸ್ನ ಸರ್ಕಾರವೇ ಕೇರಳದಲ್ಲಿ ಬಂದಿದೆ, ತರೂರ್ ಇನ್ನು ಮುಂದೆ ಸೈಲೆಂಟ್ ಆಗ್ತಾರೆ ಅಂತ ಕೆಲವರು ಅಂದುಕೊಂಡಿದ್ರೇನೋ, ಆದರೆ ತರೂರ್ ಮತ್ತೆ ತನ್ನ ಹಳೆ ಸ್ವಭಾವವನ್ನೇ ಮುಂದುವರಿಸಿದ್ದಾರೆ. ಇದು ಸದ್ಯ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು G7 ಶೃಂಗಸಭೆಯ ಭಾಗವಾಗಿ ಟ್ರಂಪ್ ಅವರನ್ನ ಭೇಟಿಯಾಗಿರ್ತಾರೆ. ಅದಕ್ಕೂ ಮುಂಚೆ G7 ಶೃಂಗಸಭೆಯಲ್ಲೂ ಕೂಡ ಮೋದಿ ಅವರು ಭಾಗವಹಿಸಿರ್ತಾರೆ. ಈ ಸಂದರ್ಭದಲ್ಲಿ ಸ್ಟ್ರೀಟ್ ಆಫ್ ಹರ್ಮೋಸ್ ನಲ್ಲಿ ಭಾರತದ 3 ಮಂದಿ ನಾವಿಕರನ್ನ ಅಮೆರಿಕ ಹತ್ಯೆ ಮಾಡಿತ್ತಲ್ಲ, ಆ ವಿಚಾರವನ್ನ ಸರಿಯಾಗಿ ಪ್ರಸ್ತಾಪಿಸಿಲ್ಲ ಅಂತ ಕಾಂಗ್ರೆಸ್ನವರು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ. ಮೋದಿ ವಿರುದ್ಧವಾಗಿ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ನವರು ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಮೋದಿ ಟ್ರಂಪ್ ಮುಂದೆ ಸರೆಂಡರ್ ಆಗ್ಬಿಟ್ರು, ಸೈಲೆಂಟ್ ಆಗ್ಬಿಟ್ರು ಅನ್ನುವ ರೀತಿಯಲ್ಲೇ ತನ್ನ ಹಳೆ ದಾಟಿಯಲ್ಲೇ ವಾಗ್ದಾಳಿ ನಡೆಸ್ತಾರೆ. ಆದರೆ ಇತ್ತ ಕಡೆಯಲ್ಲಿ ಶಶಿ ತರೂರ್ ಮಾತ್ರ ಡಿಫರೆಂಟ್ ಆದಂತಹ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ. ಅವರು ಮೋದಿ ಅವರು ಪ್ರಸ್ತಾಪ ಮಾಡಿದ್ದನ್ನು ಸಮರ್ಥಿಸಿಕೊಳ್ತಾರೆ. ತರೂರ್ ಏನು ಹೇಳ್ತಾರೆ ಅಂತಂದ್ರೆ, ಯುದ್ಧ ಕಾಲದಲ್ಲಿ ವಾಣಿಜ್ಯ ಹಡಗುಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನಾವಿಕರು ಯಾರಿದ್ದಾರೆ ಅವರು ಯುದ್ಧದ ಗುರಿ ಆಗಬಾರದು, ಅವರು ಸೈನಿಕರಲ್ಲ. ಈ ಸಂದೇಶವನ್ನು ತಲುಪಿಸುವಂತಹದ್ದು ಬಹಳ ಮುಖ್ಯ. ಆ ಸಂದೇಶವನ್ನ ನರೇಂದ್ರ ಮೋದಿ ನೀಡಿದ್ದಾರೆ. ಹೀಗಂತ ಶಶಿ ತರೂರ್ ನೇರಾನೇರವಾಗಿ ನರೇಂದ್ರ ಮೋದಿ ಅವರನ್ನ ಸಮರ್ಥಿಸಿಕೊಳ್ತಾರೆ. ಮಿತ್ರರೇ, ಇದು ಕಾಂಗ್ರೆಸ್ಗೆ ಯಾವ ಮಟ್ಟಿನ ಮುಜುಗರ ತರುತ್ತೆ ಅಂತಂದ್ರೆ, ಪವನ್ ಖೇರಾ ಈ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ರಲ್ಲ, ಆಗ ಪತ್ರಕರ್ತರಿಂದ ಈ ಪ್ರಶ್ನೆ ಅವರ ಮುಂದೆ ಬರುತ್ತೆ. ಆಗ ಕಕ್ಕಾಬಿಕ್ಕಿಯಾದಂತಹ ಪವನ್ ಖೇರಾ ಶಶಿ ತರೂರ್ ವಿರುದ್ಧವೇ ವಾಗ್ದಾಳಿ ನಡೆಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಎಲ್ಲೂ ದಾಖಲಾಗದಂತಹ ಮಾತುಗಳು ಮಹಾಮಾನವ ಮೋದಿ ಭಕ್ತರಿಗೆ ಕೇಳಿಸಿರಬಹುದು. ಮೋದಿ ಎಷ್ಟು ಕಡಿಮೆ ಮಾತನಾಡ್ತಾರೋ ಮೋದಿ ಭಕ್ತರಿಗೆ ಅದು ಅಷ್ಟು ಹೆಚ್ಚಾಗಿ ಕೇಳಿಸುತ್ತೆ. ಹೀಗಂತ ನೇರವಾಗಿ ಶಶಿ ತರೂರ್ ಅವರನ್ನ ಟೀಕಿಸಿ ಬಿಡ್ತಾರೆ. ಪವನ್ ಖೇರಾ ಹೀಗೆ ಟೀಕೆ ಮಾಡಿದ್ರೆ ತರೂರ್ ಬಿಟ್ಟು ಬಿಡ್ತಾರಾ? ಪವನ್ ಖೇರಾ ನಿನ್ನೆ ಮೊನ್ನೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾದಂತವರು. ನೆಹರು ಗಾಂಧಿ ಪರಿವಾರಕ್ಕೆ ಬಕೆಟ್ ಹಿಡಿದಿದ್ರಿಂದಾಗಿ ಒಂದು ರಾಜ್ಯಸಭಾ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅಂತಹ ಪವನ್ ಖೇರಾ ಶಶಿ ತರೂರ್ ಬಗ್ಗೆ ಮಾತನಾಡಿದ್ರೆ ಅದು ತರೂರ್ ಅವರನ್ನ ಕೆರಳಿಸದೇ ಇರುತ್ತಾ? ಹೀಗಾಗಿ ತರೂರ್ ಇದರ ವಿರುದ್ಧ ಟ್ವೀಟ್ ವಾರನ್ನೇ ಆರಂಭಿಸಿದ್ದಾರೆ. ತನ್ನ ನಿಲುವನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಭಾರತದ ನಾವಿಕರ ರಕ್ಷಣೆಯ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಪಕ್ಷಪಾತದ ರಾಜಕೀಯವನ್ನಾಗಿಸಿದ್ದು ಬಹಳ ಆಶ್ಚರ್ಯಕರ. ಕೆಲವರು ಈ ವಿಷಯವನ್ನು ಪರಿಹರಿಸುವ ಬದಲಾಗಿ ರಾಜಕೀಯವಾಗಿ ಅಂಕ ಗಳಿಸೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹೊರತು ನನ್ನ ಬಗ್ಗೆ ಅಲ್ಲ.
ಭಾರತೀಯರ ಜೀವನದ ಬಗೆಗಿನ ಕಾಳಜಿ ಇದೆಯಲ್ಲ, ಇದು ನಮ್ಮನ್ನ ಒಗ್ಗೂಡಿಸಬೇಕೇ ಹೊರತು ವಿಭಜಿಸಬಾರದು. ಮೋದಿ G7 ಶೃಂಗಸಭೆಯಲ್ಲಿ ಏನನ್ನ ಹೇಳಿದ್ರು, ಹಾಗೆ ಟ್ರಂಪ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಏನನ್ನ ಉಲ್ಲೇಖಿಸಿದ್ರು, ಮಾಧ್ಯಮದಲ್ಲಿ ಏನು ಪ್ರಸಾರವಾಗಿತ್ತೋ ಅದನ್ನ ನೋಡಿಕೊಂಡು ನಾನು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಇದುವರೆಗೆ ಯಾವುದನ್ನು ತಪ್ಪಾಗಿ ಉಲ್ಲೇಖಿಸಿದಂತಹ ಉದಾಹರಣೆಗಳೇ ಇಲ್ಲ. ಹೀಗಂತ ತರೂರ್ ಪವನ್ ಖೇಡಾಗೆ ಟ್ವೀಟ್ ಮೂಲಕವಾಗಿ ಜಾಡಿಸ್ತಾರೆ. ಸದ್ಯ ಕಾಂಗ್ರೆಸ್ಗೆ ಇದು ಬಹಳ ಇರುಸು ಮುರುಸಿಗೆ ಕಾರಣ ಆಗಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ ಬಯಸಿದ್ದೇ ಬೇರೆ. ರಾಹುಲ್ ಗಾಂಧಿ ಅವರ ನರೇಟಿವ್ ಏನು? ಟ್ರಂಪ್ ಎದುರು ಮೋದಿ ಅವರು ಸರೆಂಡರ್ ಆಗಿದ್ದಾರೆ, ಇದನ್ನ ಬಿಂಬಿಸುವಂತಹದ್ದೇ ಅವರ ಮೂಲ ಉದ್ದೇಶ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಉಲ್ಟಾ ಆಗ್ತಾ ಇದೆ. ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿ ಇದೆಯಲ್ಲ, ಬಹಳ ಯಶಸ್ವಿಯಾಗಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲೇನೋ ಸ್ವಲ್ಪ ಕಸಿವಿಸಿ ಉಂಟಾಗುತ್ತೆ, ನಮಗೊಂದು ದೊಡ್ಡ ಅಸ್ತ್ರ ಸಿಗುತ್ತೆ ಅಂತಲೇ ಕಾಂಗ್ರೆಸ್ ಕಾಯ್ತಾ ಇತ್ತು. ಅದರಲ್ಲಾಗಿದ್ದೇ ಬೇರೆ. ಮೋದಿಯ ಬಗ್ಗೆ ಟ್ರಂಪ್ ಬಹಳ ಉತ್ತಮವಾದಂತಹ ಮಾತುಗಳನ್ನಾಡ್ತಾರೆ. ಮೋದಿ ನೋಡೋದಕ್ಕೇನೋ ಸಾತ್ವಿಕವಾಗಿ ಕಾಣ್ತಾರೆ, ಆದ್ರೆ ಆತ ತುಂಬಾ ಟಫ್ ಮನುಷ್ಯ, ಹಿ ಈಸ್ ಎ ಕಿಲ್ಲರ್ ಅಂತ ಮೋದಿಯ ಬಗ್ಗೆ ಮಾತನಾಡ್ತಾರೆ. ಕೇವಲ ಮೋದಿ ಎದುರುಗಡೆ ಇದ್ದಾಗ ಮಾತ್ರ ಟ್ರಂಪ್ ಮಾತನಾಡಿದ್ದಲ್ಲ, ಅನಂತರದಲ್ಲಿ ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಅನ್ನ ಪ್ರಶಂಸಿಸಿ ಮಾತನಾಡ್ತಾರೆ. ನಾಯಕತ್ವದ ಬಗ್ಗೆ ಕೇಳದಂತಹ ಪ್ರಶ್ನೆಗೆ ಆ ಉತ್ತರ ಆಗಿತ್ತು. ಟ್ರಂಪ್ ಬೇರೆ ಯಾವುದೋ ನಾಯಕರ ಬಗ್ಗೆ ಹೆಸರು ಹೇಳಬಹುದಿತ್ತು, ಆದರೂ ಕೂಡ ಮೋದಿಯನ್ನ ಹೊಗಳ್ತಾರೆ. ಇಲ್ಲಿ ನಾನೆಲ್ಲೂ ಕೂಡ ಟ್ರಂಪ್ ಹೊಗಳಿದ್ರಿಂದಾಗಿ ನರೇಂದ್ರ ಮೋದಿ ದೊಡ್ಡ ವ್ಯಕ್ತಿ ಅಂತಾಗ್ಲಿ ಅಥವಾ ನರೇಂದ್ರ ಮೋದಿಗೆ ಅದರಿಂದ ದೊಡ್ಡ ಶಕ್ತಿ ಬಂತು ಅಂತಾಗ್ಲಿ ಹೇಳ್ತಾ ಇಲ್ಲ. ಟ್ರಂಪ್ ಯಾವಾಗ ಬೇಕಾದ್ರೂ ನಾಲಿಗೆಯನ್ನ ಆ ಕಡೆ ಈ ಕಡೆ ಹೊರಳಿಸ್ತಾ ಇರ್ತಾರೆ. ಆದರೆ ಈ ಹಿಂದೆ ಗೊಂದಲಗಳು ನಿರ್ಮಾಣ ಆಗಿತ್ತಲ್ಲ, ಹೀಗಾಗಿ ರಾಹುಲ್ ಗಾಂಧಿ ಅವರ ಇಕೋಸಿಸ್ಟಮ್ ಕಾಯ್ತಾ ಇತ್ತು. ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರು ಭೇಟಿ ಆಗಿದ್ದೇ ಆದ್ರೆ ಮುಂದಿನ ಒಂದು 2-3 ತಿಂಗಳು ನಮಗೆ ರಾಜಕಾರಣಕ್ಕೆ ಒಳ್ಳೆಯ ವಿಷಯ ವಸ್ತು ಸಿಗುತ್ತೆ, ದೊಡ್ಡ ಮಟ್ಟದಲ್ಲೇನೋ ನರೇಟಿವ್ ಬಿಲ್ಡ್ ಮಾಡಬಹುದು ಅಂತ ಕಾಯ್ತಾ ಇದ್ರು. ಅದರಲ್ಲೆಲ್ಲ ಉಲ್ಟಾ ಆಯಿತು. ಆದ್ರೂ ಏನಾದ್ರೂ ಟೀಕೆ ಮಾಡಬೇಕಲ್ವಾ? ನರೇಂದ್ರ ಮೋದಿ ಗಟ್ಟಿ ಧ್ವನಿಯಲ್ಲಿ ಹೇಳಿಲ್ಲ, ನಾವಿಕರ ಹತ್ಯೆಯ ವಿಚಾರದಲ್ಲಿ ರಾಜಿ ಆಗ್ಬಿಟ್ರು, ಹೀಗೆಲ್ಲ ಏನೇನೋ ಬಿಂಬಿಸೋದಕ್ಕೆ ಯತ್ನ ಮಾಡಿದ್ರು. ಆದರೆ ತರೂರ್ ಅದನ್ನು ಒಪ್ಕೊಂಡಿಲ್ಲ. ಯಾಕೆ ಕೇಳಿದ್ರೆ ತರೂರ್ಗೆ ಈ ರಾಜತಾಂತ್ರಿಕತೆ ಏನು ಅನ್ನುವಂಥದ್ದು ಗೊತ್ತು. ರಾಜತಾಂತ್ರಿಕವಾಗಿ ಮೋದಿ ಮತ್ತು ಟ್ರಂಪ್ ಮಾತನಾಡುವಂತಹ ಸಂದರ್ಭದಲ್ಲಿ ಆ ನಾವಿಕರ ಹತ್ಯೆಯನ್ನು ಎಷ್ಟು ಸೂಕ್ಷ್ಮವಾಗಿ ಪ್ರಸ್ತಾಪಿಸಬೇಕು, ಆ ಸಂದರ್ಭದಲ್ಲಿ ಯಾವ ರೀತಿಯ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು, ಇದೆಲ್ಲದರ ಬಗ್ಗೆ ತರೂರ್ಗೆ ಅರಿವಿದೆ. ಹೀಗಾಗಿ ತರೂರ್ ಮೋದಿ ಅವರ ನಿಲುವನ್ನ ಸ್ವಾಗತಿಸಿದ್ರು. ಮೋದಿ ಬಹಳ ಸೂಕ್ಷ್ಮವಾಗಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ತರೂರ್ಗೆ ಹಿಡಿಸಿತು. ಅದು ಕರೆಕ್ಟ್ ಅಂತ ಅನ್ನಿಸ್ತು. ಆದರೆ ರಾಹುಲ್ ಗಾಂಧಿ ಅವರ ಇಕೋಸಿಸ್ಟಮ್ ಅದನ್ನೇ ರಾಜಕೀಯ ಮಾಡೋದಕ್ಕೆ ಹೊರಡ್ತಲ್ಲ, ಹೀಗಾಗಿ ತರೂರ್ ಮತ್ತು ಈ ರಾಹುಲ್ ಗಾಂಧಿ ಅವರ ಬೆಂಬಲಿಗರ ನಡುವೆಯೇ ಈಗ ಸಂಘರ್ಷ ಉಂಟಾಗಿದೆ. ಕೆಲ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಏನು ಕೇಳಿದ್ರೆ, ಕಾಂಗ್ರೆಸ್ನಲ್ಲೂ ಕೂಡ ಒಂದು ಸ್ಪ್ಲಿಟ್ ಆಗಬಹುದು ಅಥವಾ ಒಂದು ರೆಬಲ್ ಗ್ರೂಪ್ ಹುಟ್ಟಿಕೊಳ್ಳಬಹುದು. ಈಗ ರಾಹುಲ್ ಗಾಂಧಿ ಅವರ ನಾಯಕತ್ವ ಇದೆಯಲ್ಲ, ಅದರ ಬಗ್ಗೆ ಸಮಾಧಾನ ಇಲ್ಲದಿರುವಂತಹ ದೊಡ್ಡ ವರ್ಗವೇ ಕಾಂಗ್ರೆಸ್ನಲ್ಲಿದೆ. ಆದರೆ ಕಾಂಗ್ರೆಸ್ ಸ್ವಲ್ಪ ದೊಡ್ಡ ಪಕ್ಷ, ಅಲ್ಲಿ ಒಡೆದು ಹೊರ ಬರುವಂತಹದ್ದು ಕಷ್ಟ ಇದೆ. ಹೀಗಾಗಿ ಅವರೆಲ್ಲ ಇಷ್ಟು ದಿನ ಸುಮ್ಮನೆ ಇದ್ರು. ಆದರೆ ಇನ್ನು ಮುಂದೆ ಆ ರೆಬಲ್ ಗ್ರೂಪ್ ಇನ್ನಷ್ಟು ಆಕ್ಟಿವ್ ಆಗಬಹುದು. ಹೀಗೊಂದು ಸುದ್ದಿ ಇದೆ. ಇನ್ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ತರೂರ್ ಮುಂದಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಜಾಸ್ತಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರ ಉದ್ದೇಶ ಇರುವಂತಹದ್ದು ಕಾಂಗ್ರೆಸ್ನಿಂದ ಹೊರ ಬರುವಂತಹದ್ದು. ಈಗ ಬರೋದಾದ್ರೆ ರಾಜೀನಾಮೆ ಕೊಟ್ಟು ಬರಬೇಕಾಗತ್ತೆ. ಆದ್ರೆ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ ಪಕ್ಷವೇ ಅವರನ್ನ ಉಚ್ಚಾಟಿಸಬಹುದು. ಆಗ ತರೂರ್ ಅವರ ಮುಂದಿನ ಹಾದಿ ಸುಗಮ ಆಗತ್ತೆ. ಆ ಲೆಕ್ಕಾಚಾರದಲ್ಲಿ ಅವರಿದ್ದಂತೆ ಕಂಡು ಬರ್ತಾ ಇದೆ ಅಂತ ಇನ್ನು ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ನಾಳೆ ಕಾಂಗ್ರೆಸ್ನಿಂದಲೂ ಕೂಡ ಬಹಳ ದೊಡ್ಡ ಸುದ್ದಿಯೇ ಬರಬಹುದು. ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ, ಈ ಅಡ್ಡ ಮತದಾನ ಆದ ಬಳಿಕ ಬಿಜೆಪಿ ಕೋಟೆಯಲ್ಲಿ ಬಿರುಗಾಳಿಯೇ ಎದ್ದಿದೆ. ಯಾವ ಮಟ್ಟಿಗೆ ಕೇಳಿದ್ರೆ, ರಾಜ್ಯದ ನಾಯಕರು ಇದೆಲ್ಲದರ ಪರಿಣಾಮವನ್ನ ಯಾರ ತಲೆಗೆ ಹೊರಿಸೋದು, ಯಾರ ಮೇಲೆ ಈ ತಪ್ಪನ್ನ ಎತ್ತಾಕೋದು, ಈ ಯೋಚನೆಯಲ್ಲೇ ಮುಳುಗಿದ್ದಾರೆ. ಮಿತ್ರರೇ, ಈ ಸಂಕಷ್ಟ ಬಂದಂತಹ ಸಂದರ್ಭದಲ್ಲೇ ನಾಯಕತ್ವದ ಗುಣ ಬೆಳಕಿಗೆ ಬರುವಂತಹದ್ದು. ಯಾವುದೇ ಸಮಸ್ಯೆಗಳು ಇಲ್ಲದಂತಹ ಸಂದರ್ಭದಲ್ಲಿ ಎಲ್ಲಾ ಚುನಾವಣೆಯನ್ನ ಗೆಲ್ತಾ ಇರುತ್ತಲ್ಲ, ಆ ಸಮಯದಲ್ಲಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ಳುವಂತಹದ್ದು ಬಹಳ ಸುಲಭ. ಆಗ ನೇತೃತ್ವವನ್ನು ವಹಿಸಿಕೊಂಡಂತವನಿಗೆ ದೊಡ್ಡ ನಾಯಕ ಅನ್ನುವಂತ ಹೆಸರೇನೋ ಬರುತ್ತೆ. ಆದ್ರೆ ವಾಸ್ತವವಾಗಿ ಆತ ನಾಯಕ ಆಗಿರೋದಿಲ್ಲ. ಒಬ್ಬ ರಿಯಲ್ ನಾಯಕನಾಗಿ ಎಮರ್ಜ್ ಆಗಬೇಕಾದ್ರೆ ಆತನ ನಾಯಕತ್ವದ ಗುಣ ಪ್ರದರ್ಶನ ಆಗಬೇಕು. ಸದ್ಯ ರಾಜ್ಯದ ಬಿಜೆಪಿ ನಾಯಕರಿಗೆ ಅಂತಹದೊಂದು ಪರಿಸ್ಥಿತಿ ಎದುರಾಗಿದೆ. ಅದು ರಾಜ್ಯಾಧ್ಯಕ್ಷ ವಿಜೇಂದ್ರಗೂ ಇರಬಹುದು, ವಿಪಕ್ಷ ನಾಯಕ ಆರ್ ಅಶೋಕ್ಗೂ ಕೂಡ ಇರಬಹುದು. ಆದ್ರೆ ಇಬ್ಬರೂ ಕೂಡ ತಡಬಡಾಯಿಸ್ತಿರುವಂತಹದ್ದು ಎದ್ದು ಕಾಣ್ತಾ ಇದೆ. ವಿಜೇಂದ್ರ ಒಂದು ಬಾಲಿಶತನವಾದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವಂತಹ ಬಿಜೆಪಿ ಈಗ ರಾಜಕಾರಣವನ್ನ ದೇವಸ್ಥಾನದ ಬಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡ್ತಾ ಇದೆಯಲ್ಲ, ಇದು ದೊಡ್ಡ ಮೂರ್ಖತನ. ಬಿಜೆಪಿಯ ಎಲ್ಲಾ ಶಾಸಕರುಗಳು ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮುಂದೆ ಬಂದು ಪ್ರಮಾಣ ಮಾಡಲಿ, ಆ ರೀತಿಯಾಗಿ ನಾವು ಮಾಡಿಸ್ತೀವಿ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ 64 ಜನ ಶಾಸಕರು ಬಂದು ಪ್ರಮಾಣ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಪರಿಸ್ಥಿತಿ ಏನಾಗುತ್ತೆ? ಯಾಕೆ ನೀವು ಇಂತಹ ವಿಚಾರಗಳನ್ನ ದೇವಸ್ಥಾನದವರೆಗೆ ತರ್ತೀರಿ? ಇದಕ್ಕೆ ಈಗಾಗಲೇ ಬಿಜೆಪಿಯ ನಿಷ್ಠಾವಂತ ಶಾಸಕರುಗಳೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸುರೇಶ್ ಕುಮಾರ್ ಬಹಿರಂಗವಾಗಿ ಹೇಳಿದ್ದಾರೆ, ಈ ನಿಲುವು ಸರಿಯಲ್ಲ ಅಂತ.
ಇನ್ನೊಂದು ಕಡೆ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗಿಲ್ಲ. ಈ ಅಡ್ಡ ಮತದಾನ ಮಾಡಿದಾರಲ್ಲ ಅವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಅವರು ಜೀವನ ಪರ್ಯಂತ ಇನ್ಯಾವತ್ತೂ ಚುನಾವಣೆಯಲ್ಲಿ ನಿಲ್ಲಬಾರದು, ಹಾಗೆ ಮಾಡಿಬಿಡ್ತೀನಿ ಅಂತ ಅವರು ಗುಡುಗಿದ್ದಾರೆ. ಇವರುಗಳೆಲ್ಲ ಹೇಳಿಕೆ ಏನು ಬೇಕಾದರೂ ಕೊಡಬಹುದು, ಎಷ್ಟು ಗಟ್ಟಿ ಧ್ವನಿಯಲ್ಲಿ ಬೇಕಾದರೂ ಅಬ್ಬರಿಸಬಹುದು. ಆದರೆ ವಾಸ್ತವತೆ ಏನು ಗೊತ್ತಾ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕಂಡುಹಿಡಿಯುವಂಥದ್ದಿದೆಯಲ್ಲ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಪರಿಷತ್ ಚುನಾವಣೆ ಇದೆಯಲ್ಲ ಇದು ಗೌಪ್ಯ ಮತದಾನ. ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರೋದಿಲ್ಲ. ಒಂದಾ ಮತ ಹಾಕದಂತಹ ವ್ಯಕ್ತಿ ಬಹಿರಂಗವಾಗಿ ಹೇಳ್ಕೊಳ್ಬೇಕು, ಇಲ್ಲ ಈ ಅಡ್ಡ ಮತದಾನಕ್ಕೆ ಕಾರಣ ಆಗಿದಾರಲ್ಲ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಬೇಕು, ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಬಿಜೆಪಿಯ ಇಂತಿಂತವರು ವೋಟ್ ಮಾಡಿದ್ದಾರೆ, ಇದನ್ನ DK ಶಿವಕುಮಾರ್ ಹೇಳಬೇಕು. ಅದನ್ನ ಬಿಟ್ಟು ಈಗೇನೋ ಸತ್ಯಶೋಧನಾ ಸಮಿತಿ ಅಂತ ಮಾಡಿದಾರಲ್ಲ ಆ ಸಮಿತಿಯಿಂದಲೂ ಕೂಡ ಸತ್ಯ ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಊಹಾತ್ಮಕವಾಗಿ ಅವರೇನಾದರೂ ವರದಿಯನ್ನು ಕೊಟ್ಟಿದ್ದೇ ಆದರೆ ಪಕ್ಷದ ಗತಿ ಏನಾಗಬೇಕು? ಒಬ್ಬ ನಿಷ್ಠಾವಂತ ಶಾಸಕ ಬಿಜೆಪಿಯ ಪರವಾಗಿ ಮತ ಹಾಕಿರ್ತಾನಪ್ಪ, ಇವ್ರು ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರವಾಗೋ ಅಥವಾ ಬಣ ರಾಜಕಾರಣದ ಕಾರಣದಿಂದಾಗಿ ಆತನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಆತನ ಹೆಸರನ್ನು ಉಲ್ಲೇಖಿಸಿದ್ದೇ ಆದರೆ ಪಕ್ಷಕ್ಕೆ ಯಾವ ಮಟ್ಟಿನ ಡ್ಯಾಮೇಜ್ ಆಗಬಹುದು ಅಂತ ಊಹೆ ಮಾಡಿಕೊಳ್ಳಿ. ಈಗ ಸತ್ಯಶೋಧನಾ ಸಮಿತಿಯ ನೇತೃತ್ವ ವಹಿಸಿಕೊಂಡಿರುವಂತಹ CT ರವಿ ಹೇಳಿದ್ದಾರೆ, ನಾವು ಆದಷ್ಟು ಶೀಘ್ರದಲ್ಲಿ ಪ್ರಾಥಮಿಕ ವರದಿಯನ್ನ ಸಲ್ಲಿಸ್ತೀವಿ ಅಂತ. ಅದೇನು ವರದಿ ಕೊಡ್ತಾರೋ, ಯಾರ್ಯಾರ ಹೆಸರನ್ನ ಉಲ್ಲೇಖಿಸ್ತಾರೋ ಆ ದೇವರಿಗೆ ಗೊತ್ತು. ಒಟ್ನಲ್ಲಿ ಬಿಜೆಪಿಗೆ DK ಶಿವಕುಮಾರ್ ಸರಿಯಾಗಿ ಚಮಕ್ ಕೊಟ್ಟಿದ್ದಾರೆ. ನಾಳೆ ದಿನ ಸಂಪುಟ ವಿಸ್ತರಣೆಯಲ್ಲಿ ಏನೇ ಗೊಂದಲ ಆದರೂ ಕೂಡ ಬಿಜೆಪಿಯವರು ಅದರ ಬಗ್ಗೆ ಏನೂ ಲೇವಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರ ಬಗ್ಗೆ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಬಿಜೆಪಿಯನ್ನ ತಂದು ಕೂರಿಸಿದ್ದಾರೆ. ನೋಡೋಣ ಮುಂದೆ ಇದು ಯಾವ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಈ ಅಡ್ಡ ಮತದಾನ ಮಾಡದಂಥವರು ಪಕ್ಷ ಬಿಟ್ಟು ಹೋಗೋದಕ್ಕೆ ಮುಂದಾಗ್ತಾರಾ, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ತಾರಾ? ಇದೆಲ್ಲದಕ್ಕೂ ಕೂಡ ಆದಷ್ಟು ಶೀಘ್ರದಲ್ಲೇ ಉತ್ತರ ಸಿಗುತ್ತೆ. ಮಿತ್ರರೇ, ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.